ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಕಾಂತೇಬೆನ್ನೂರು ಕ್ರಾಸ್ನಲ್ಲಿರುವ ಗಡಿದುರ್ಗಮ್ಮ ದೇವಸ್ಥಾನಕ್ಕೆ ಮೊದಲಿನಿಂದಲೂ ಬಸ್ಗಳು ನಿಲುಗಡೆಯಾಗುತ್ತಿದ್ದು, ಹೊಸ ಕಂಡಕ್ಟರ್ ಡ್ರೈವರ್ಗಳ ಜಾಣತನದಿಂದ ಹೂವಿನಹಡಗಲಿಗೆ ಹೋಗಿ ಬರಲು ಹತ್ತಲು ಇಳಿಯಲು ಸ್ಟಾಪ್ ಇಲ್ಲದಂತಾಗಿದೆ. ಹೊಲ ಮನೆಗಳಲ್ಲಿ ವಾಸಿಸುವ ನಾಗರಿಕರು ಡಿಪೋ ಮ್ಯಾನೇಜರ್ಗಳಿಗೆ ಫೋನ್ ಮಾಡಿ ಕಂಡಕ್ಟರ್ಗಳಿಗೆ ಕೊಟ್ಟಾಗ ಮಾತ್ರ ಸ್ಟಾಪ್ ಕೊಡುತ್ತಾರೆ, ಇಲ್ಲವಾದಲ್ಲಿ ಸ್ಟಾಪ್ ಇಲ್ಲವಂತೆ. ಇಲ್ಲಿ ಸ್ಟೇಜ್ ಇಲ್ಲದಂತಾಗಿದೆ. ಮೊದಲಿನಿಂದಲೂ ಈ ದೇವಸ್ಥಾನದ ಬಳಿ ಸ್ಟಾಪ್ ನೀಡುವ ಅವಶ್ಯಕತೆ ಏನಿತ್ತು? ಬಸ್ ನಿಲ್ಲಿಸುವ ಪರಿಪಾಠ ಬೆಳೆಸಿದ್ದೇಕೆ? ಇಲ್ಲಿ 2 ದೇವಸ್ಥಾನಗಳಿವೆ. ಗಡಿದುರ್ಗಮ್ಮ ದೇವಸ್ಥಾನ ಹಾಗೂ ನಾಗದೇವತೆ ದೇವಸ್ಥಾನಕ್ಕೆ ಹೋಗಿ ಬರುವ ಸಾರ್ವಜನಿಕರ ಸಂಖ್ಯೆ ಹೆಚ್ಚಿದ್ದರೂ ಸ್ಟಾಪ್ ಇಲ್ಲದಂತಾಗಿದೆ. ಅಂಗವಿಕಲರ ಬಸ್ಗಳಿಗೂ ಕೂಡ ಮಾನ್ಯತೆ ಇಲ್ಲದಂತೆ ಹೊಸದಾಗಿ ಬಂದಿರುವ ಕಂಡಕ್ಟರ್ ಫಯಾಜ್ ಹಾಗೂ ಡ್ರೈವರ್ ಪ್ರಸಾದ್ ನಿಲ್ಲಿಸುವುದಿಲ್ಲವೆಂದು ಖಡಾಖಂಡಿತ ಹೇಳುತ್ತಾರೆ. ಸಾರಿಗೆ ನಿಗಮದ ಅಧಿಕಾರಿಗಳು ಹಾಗೂ ತಾಲೂಕಿನ ಸ್ಥಳೀಯ ಶಾಸಕರು ಕಾಂತೇಬೆನ್ನೂರು ಕ್ರಾಸ್ ಬಳಿ ಇರುವ ಗಡಿದುರ್ಗಮ್ಮ ದೇವಸ್ಥಾನದ ಬಳಿ ಬಸ್ ನಿಲುಗಡೆ ಸ್ಟಾಪ್ ನೀಡುವಂತೆ ಹಾಗೂ ಇಲ್ಲಿ ಸಾರ್ವಜನಿಕರು ಹೋಗಿ ಬರಲು ಸ್ಟೇಜ್ ನೀಡುವಂತೆ ಸರ್ಕಾರದ ಗಮನಕ್ಕೆ ತರಬೇಕೆಂದು, ಇಲ್ಲವಾದಲ್ಲಿ ಉಗ್ರ ಪ್ರತಿಭಟನೆ ಅನಿವಾರ್ಯವೆಂದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ನಿತ್ಯ ನರಕಯಾತನೆಯಲ್ಲಿ ಸಾರ್ವಜನಿಕರ ಸಂಚಾರವಾಗಿದೆ. ವಯಸ್ಸಾದವರು, ಮಹಿಳೆಯರು, ಮಕ್ಕಳು ಹಾಗೂ ಭಕ್ತಾದಿಗಳು, ಅಂಗವಿಕಲರು ಇಳಿಯದಂತೆ ನಿರ್ಬಂಧ ಹೇರುವ ಕಂಡಕ್ಟರ್ ಹಾಗೂ ಡ್ರೈವರ್ಗಳಿಗೆ ನಿಲುಗಡೆ ಮಾಡುವಂತೆ ಹಾಗೂ ಸ್ಟೇಜ್ ನೀಡಲು ಮಾರ್ಗದರ್ಶನ ನೀಡುವಂತೆ ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ಗಡಿದುರ್ಗಮ್ಮ ದೇವಸ್ಥಾನದ ಬಳಿ ಸ್ಟಾಪ್ ನೀಡುವಂತೆ ಹಾಗೂ ಸ್ಟೇಜ್ ನೀಡುವಂತೆ ಸರ್ಕಾರದ ಗಮನಕ್ಕೆ ಸಾರಿಗೆ ನಿಗಮದ ಅಧಿಕಾರಿಗಳು ತರಬೇಕೆಂದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ.